ಡಿಯರ್ ಟ್ರೈನೀಸ್, ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಎ ಸಿ ಸರ್ಕ್ಯೂಟನ್ನು ಸ್ಟಡಿ ಮಾಡ್ತಾ ಇದ್ವಿ. ಸೊ ಎ ಸಿ ಸರ್ಕ್ಯೂಟ್ನಲ್ಲಿ ಡೆಫಿನಿಷನನ್ನು ತಿಳ್ಕೊಂಡ್ವಿ. ಸೊ ಎ ಸಿ ಸರ್ಕ್ಯೂಟಲ್ಲಿ ಇವತ್ತಿನ ಕ್ಲಾಸಲ್ಲಿ ನಾವೇನು ಸ್ಟಡಿ ಮಾಡಬೇಕಪ್ಪ ಅಂದರೆ ಎ ಸಿ ಸಿಂಪಲ್ ಸರ್ಕ್ಯೂಟ್ ವಿತ್ ಇಂಡಕ್ಟೆನ್ಸ್ ಓನ್ಲಿ. ಒಂದು ಸರ್ಕ್ಯೂಟಲ್ಲಿ ಬರೀ ಇಂಡಕ್ಟೆನ್ಸನ್ನು ಕನೆಕ್ಟ್ ಮಾಡಿದರೆ ಅದರ ಪರಿಣಾಮ ಏನಾಗುತ್ತೆ, ವಾಟ್ ಈಸ್ ದ ಆಂಗಲ್ ಆಫ್ ಕರೆಂಟ್, ವಾಟ್ ಈಸ್ ದ ಆಂಗಲ್ ಆಫ್ ವೋಲ್ಟೇಜ್ ಆ್ಯಂಡ್ ವಾಟ್ ಈಸ್ ದ ಆಂಗಲ್ ಆಫ್ ಬ್ಯಾಕ್ ಇ ಎಮ್ ಎಫ್ ಆ್ಯಂಡ್ ವಾಟ್ ಈಸ್ ದ ಪವರ್ ಕನ್ಸ್ಯೂಮ್ಡ್. ಸೊ ಇವತ್ತು ಈ ಒಂದು ಟಾಪಿಕ್ಕನ್ನು ನಾವು ಡಿಸ್ಕಷನ್ ಮಾಡೋಣ. ಸೊ ಇವತ್ತಿನ ಟಾಪಿಕ್ಕಿಂದ ನೀವೇನು ತಿಳ್ಕೊಬೇಕಪ್ಪ ಅಂತಂದರೆ ಅವಕ್ಕೆ ನಾವು ಆಬ್ಜೆಕ್ಟಿವ್ಸ್ ಅಂತ ಕರಿತೀವಿ. ನಂಬರ್ 1, ಸ್ಟೇಟ್ ದ ಫೇಸ್ ರಿಲೇಷನ್ ಬಿಟ್ವೀನ್ ವೋಲ್ಟೇಜ್ ಆ್ಯಂಡ್ ಕರೆಂಟ್ in a pure inductive circuit. Number 2, state about inductive reactance. Number 3, state the power in pure inductive circuit. Last one is define power factor. Okay, ಈಗ ಫಸ್ಟ್ ಟಾಪಿಕ್ಕಿಗೆ ಬರೋಣ. ಸೊ ಯಾವುದೇ ಒಂದು ಇಂಡಕ್ಟರ್ ಅಂದರೆ ಏನಪ್ಪ? ಇಟ್ ಈಸ್ ದ ಕಾಯಿಲ್ ಹ್ಯಾವಿಂಗ್ ದ ನಂಬರ್ ಆಫ್ ಟರ್ನ್ಸ್ ಇಸ್ ಕಾಲ್ಡ್ ಎ ಇಂಡಕ್ಟರ್. ಯಾವುದೇ ಒಂದು ಕಾಯಿಲನ್ನು ನೀವು ತಂತಿಯ ಸುರುಳೆಯನ್ನು ಸುತ್ತಿದರೆ ಅದಕ್ಕೆ ನಾವು ಇಂಡಕ್ಟರ್ ಅಂತ ಕರಿತೀವಿ. ಸೊ ಇಂಡಕ್ಟರ್ ಅಂತ ಅಂದರೆ ಅದರಲ್ಲಿ ಇಂಡಕ್ಟೆನ್ಸ್ ಅಂತಕ್ಕಂಥ ಒಂದು ಗುಣ ಇರುತ್ತೆ. ಏನು ಇಂಡಕ್ಟೆನ್ಸ್ ಅಂದರೆ? ದ ಪ್ರಾಪರ್ಟಿ ಆಫ್ ಎ ಕಾಯಿಲ್ ವಿಚ್ ಆಪೋಸಸ್ ಎನಿ ಚೇಂಜ್ ಇನ್ ದ ಸರ್ಕ್ಯೂಟ್ ಕರೆಂಟ್ ಈಸ್ ಕಾಲ್ಡ್ ಇಂಡಕ್ಟೆನ್ಸ್. ಸರ್ಕ್ಯೂಟಿನಲ್ಲಿ ಯಾವುದಾದ್ರೂ ಕರೆಂಟಲ್ಲಿ ಚೇಂಜಸ್ ಆಯಿತು ಅಂದರೆ ಅದನ್ನು ಅಪೋಸ್ ಮಾಡ್ತಕ್ಕಂಥ ಒಂದು ಗುಣ ಇದ್ದರೆ ಅದಕ್ಕೆ ನಾವು ಇಂಡಕ್ಟೆನ್ಸ್ ಅಂತ ಕರಿತೀವಿ. ಪ್ರತಿಯೊಂದು ಕಾಯಿಲ್ನಲ್ಲೂ ಸಹ ಇಂಡಕ್ಟೆನ್ಸ್ ಅಂತಕ್ಕಂಥ ಒಂದು ಗುಣ ಇದ್ದೇ ಇರುತ್ತೆ. ಅದರ ಜೊತೆಗೆ ಸಮ್ ರೆಸಿಸ್ಟೆನ್ಸ್ ಇಸ್ ಆಲ್ಸೋ ಬಿ ದೇರ್. ನಾವು ಪ್ಯೂರ್ ಇಂಡಕ್ಟರ್ ಅಂತ ಅಂದರೆ ಅದನ್ನು ನಾವು ಪಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಪ್ಪ ಪ್ಯೂರ್ ಇಂಡಕ್ಟರ್ನ ಪಡೆಯೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ, ನೀವು ಇಂಡಕ್ಟರ್ನ ಮಾಡಬೇಕಂದ್ರೆ ಏನು ಮಾಡಬೇಕು? ಕಾಯಿಲನ್ನು ಸುತ್ತಬೇಕು. ಕಾಯಿಲನ್ನು ಸುತ್ತಿದಾಗ ಏನಾಗುತ್ತೆ? ವೈರಿನ ಲೆಂತು ಜಾಸ್ತಿ ಆಗುತ್ತೆ. ವೈರಿನ ಲೆಂತ್ ಜಾಸ್ತಿ ಆದರೆ ಏನಾಗುತ್ತೆ? ರೆಸಿಸ್ಟೆನ್ಸು ಸಹ ಜಾಸ್ತಿ ಆಗುತ್ತೆ. ಸೊ ಹಾಗಾಗ್ಬಿಟ್ಟು ರೆಸಿಸ್ಟೆನ್ಸಿನ ಜೊತೆಗೆ ಇಂಡಕ್ಟೆನ್ಸು ಸಹ ಬೆರೆತಿರುತ್ತೆ. ಆ್ಯಂಡ್ ಆಲ್ಸೋ ನಾವು ಸಪ್ಲೈಯನ್ನು ಕೊಡ್ತಕ್ಕಂಥ ಸೋರ್ಸಿನಲ್ಲೂ ಸಹ ಸ್ವಲ್ಪ ಪ್ರಮಾಣದಲ್ಲಿ ರೆಸಿಸ್ಟೆನ್ಸು ಇದ್ದೇ ಇರುತ್ತೆ. ಸೊ ಹಾಗಾಗಿ ವಿ ಕೆನಾಟ್ ಒಬ್ಟೈನ್ ದ ಪ್ಯೂರ್ ಇಂಡಕ್ಟೆನ್ಸು ಪ್ಯೂರಾಗಿ ನಾವು ಪಡೆಯೋಕ್ಕಾಗ. ಬಟ್ ಪ್ರಾಕ್ಟಿಕಲ್ ಪರ್ಪಸ್ಸಲ್ಲಿ ಈಗ ನಾವೇನು ಮಾಡ್ತೀವಪ್ಪ ಅಂದರೆ ಜಸ್ಟ್ ಪ್ರಾಕ್ಟಿಕಲಿ ನಾವೇನು ಯೋಚನೆ ಮಾಡ್ತಿದ್ದೀವಿ ಅಂದರೆ ಇದು ರೆಸಿಸ್ಟೆನ್ಸನ್ನು ಇಗ್ನೋರ್ ಮಾಡಿಬಿಡೋದು. ಓನ್ಲಿ ಇಂಡಕ್ಟೆನ್ಸ್ ಅಂದರೆ ಬರೀ ಇಂಡಕ್ಟೆನ್ಸನ್ನು ನಾವು ಸರ್ಕ್ಯೂಟ್ ಎ ಸಿ ಸಪ್ಲೈಯನ್ನು ಕೊಟ್ಟಾಗ ಏನಾಗುತ್ತೆ? ಸೊ ನಿಮಗೆ ಗೊತ್ತಿದೆ, ಇಂಡಕ್ಟೆನ್ಸ್ಗೆ ನಾವು ಡಿ ಸಿ ಸಪ್ಲೈಯನ್ನು ಕೊಟ್ಟಾಗ ಅದು ಇನ್ಸ್ಟೆಂಟಾಗಿ ಸ್ವಿಚ್ ಆಫ್ ಆಗುತ್ತೆ, ಇನ್ಸ್ಟೆಂಟಾಗಿ ಸರ್ಕ್ಯೂಟು ಕ್ಲೋಸ್ ಆಗುತ್ತೆ, ಇನ್ಸ್ಟೆಂಟಾಗಿ ಓಪನ್ ಆಗುತ್ತೆ. ಆಮೇಲೆ ಸಮ್ ಟೈಮ್ಸ್ ಇಟ್ ವಿಲ್ ಬಿ ಬರ್ನ್ಸ್ ಔಟ್. ಸೊ ಹಾಗಾಗ್ಬಿಟ್ಟು ವಿ ಕೆನಾಟ್ ಸಪ್ಲೈ ಡಿ ಸಿ ಟು ದ ಇಂಡಕ್ಟರ್. ಬಟ್ ಅದೇ ಇಂಡಕ್ಟರ್ಗೆ ನಾವು ಎ ಸಿ ಸಪ್ಲೈಯನ್ನು ಕೊಟ್ಟಾಗ ನಮ್ಗೆ ಏನಾಗುತ್ತೆ ಅಂತಂದರೆ 3 ಚೇಂಜಸ್ ಆಗುತ್ತೆ. ಏನು ಚೇಂಜಸ್ ಆಗುತ್ತೆ? ಸೊ ಈ ರೀತಿಯಾಗಿ ಒಂದು ಕಾಯಿಲಿಗೆ ನಾವು ಏನು ಮಾಡಿದ್ದೀವಿ, ಇಲ್ಲಿ ಎ ಸಿ ಸಪ್ಲೈಯನ್ನು ಕೊಟ್ಟಿದ್ದೀವಿ. ಸೊ ಎ ಸಿ ಸಪ್ಲೈಯನ್ನು ಕೊಟ್ಟಾಗ 3 ಚೇಂಜಸ್ ಆಗುತ್ತೆ ನಮಗೆ. ಒಂದು, ಚೇಂಜ್ ಇನ್ ಅಪ್ಲೈಡ್ ವೋಲ್ಟೇಜ್, ಚೇಂಜ್ ಇನ್ ದ ಇಂಡ್ಯೂಸ್ಡ್ ಬ್ಯಾಕ್ ಇ ಎಮ್ ಎಫ್ ಆ್ಯಂಡ್ ಚೇಂಜ್ ಇನ್ ದ ಸರ್ಕ್ಯೂಟ್ ಕರೆಂಟ್. ಇವು 3 ನಮಗೆ ಸರ್ಕ್ಯೂಟ್ನಲ್ಲಿ ಚೇಂಜಸ್ ಆಗುತ್ತೆ. ಸೊ ಇವನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಒಂದು ಫೇಸ್ ಡಿಫರೆನ್ಸ್ ಅಂದರೆ ಏನು ಅಂತ ತಿಳ್ಕೊಬೇಕು. ದಿಸ್ ಈಸ್ ದ ಮೇನ್ ಇಂಪಾರ್ಟೆಂಟ್. ಈ ಪ್ರತಿ ಸರಿನೂ ಈಗ ಎ ಸಿ ಸರ್ಕ್ಯೂಟ್ನಲ್ಲಿ ನಿಮಗೆ ಫೇಸ್ ಡಿಫ್ರೆನ್ಸು ಫೇಸ್ ಆ್ಯಂಗಲ್ ಅಂತ ಬರುತ್ತೆ. ಏನು ಫೇಸ್ ಡಿಫ್ರೆನ್ಸ್ ಅಂದರೆ? ಸೊ ಇಲ್ಲೊಂದು ಫೇಸ್ ಡಯಾಗ್ರಾಮನ್ನು ಕೊಟ್ಟಿದ್ದಾರೆ. ಫೇಸ್ ಡಯಾಗ್ರಾಮಲ್ಲಿ I1 ಅಂತಕ್ಕಂಥದ್ದು ಒಂದು ಕರೆಂಟು, I2 ಅಂತಕ್ಕಂಥದ್ದು ಒಂದು ಕರೆಂಟು. I1 ಏನಾಗಿದೆ? I2ಗಿಂತ ಬೇಗ, ಅಂದರೆ ಇಲ್ಲಿ ಎಕ್ಸ್ ಆಕ್ಸಿಸಲ್ಲಿ ನಾವೇನು ತೊಗೊಂಡಿದ್ದೀವಿ? ಟೈಮನ್ನು ತೊಗೊಂಡಿದ್ದೀವಿ. ವೈ ಆಕ್ಸಿಸಲ್ಲಿ ಕರೆಂಟನ್ನು ತೊಗೊಂಡಿದ್ದೀವಿ. ಎಕ್ಸ್ ಆಕ್ಸಿಸಲ್ಲಿ ನಾವು ಮುಂದೆ ಹೋದಂಗೆ ಏನಾಗುತ್ತೆ? ಟೈಮ್ ಜಾಸ್ತಿ ಆಗುತ್ತೆ.
ವೈ ಆಕ್ಸಿಸಲ್ಲಿ ನಾವು ಮೇಲ್ಗೆ ಹೋದಂಗೆಲ್ಲ ಏನಾಗುತ್ತೆ, ಕರೆಂಟ್ ಜಾಸ್ತಿ ಆಗುತ್ತೆ. ಸೊ ಇಲ್ಲೇನಾಗಿದೆ, I1 ಅಂತಕ್ಕಂಥದ್ದು ಕಡಿಮೆ ಅವಧಿಯಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂವನ್ನು ರೀಚ್ ಆಗಿದೆ. I2 ಅಂತಕ್ಕಂಥದ್ದು ಹೆಚ್ಚಿನ ಅವಧಿಯಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂಗೆ ರೀಚ್ ಆಗಿದೆ. ಇವೆರಡರ ಟೈಮಿಂಗ್ಸನ್ನು ನಾವೇನು ಮಾಡ್ತೀವಿ, ಇದನ್ನು ಪೇಜ್ ಡಿಫ್ರೆನ್ಸ್. ದ ವೇ ಇನ್ ವಿಚ್ ಟೂ ಸಿಮಿಲರ್ ಆಲ್ಟರ್ನೇಟಿವ್ ಕ್ವಾಂಟಿಟಿ ರೀಚಸ್ ದೇರ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಈಸ್ ಕಾಲ್ಡ್ ಎ ಪೇಜ್ ಡಿಫ್ರೆನ್ಸ್. ಸೊ ಎರಡು ಕ್ವಾಂಟಿಟಿಗಳು ಯಾವ ಅವಧಿಯಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂವನ್ನು ರೀಚ್ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಪೇಜ್ ಡಿಫ್ರೆನ್ಸ್ ಅಂತ ಕರಿತೀವಿ. ಈ ಪೇಜ್ ಡಿಫ್ರೆನ್ಸನ್ನು ನಾವು ರೆಪ್ರೆಸೆಂಟ್ ಮಾಡಬೇಕು ಅಂತಂದರೆ ಆಂಗಲಲ್ಲಿ ಹೇಳ್ತೀವಿ. ಸೊ ಆಂಗಲ್ ಅಂತಂದರೆ ಇದನ್ನು ಹೆಂಗೆ ಹೇಳಬೇಕು ನೋಡ್ರಿ, ಇಲ್ಲಿ I1 ಮತ್ತು I2 ಮಧ್ಯೆ ಎಷ್ಟು ಡಿಗ್ರಿ ಇದೆ, 90 ಡಿಗ್ರಿ ಇದೆ. ಹೌದಾ, I1 ಮತ್ತು I2 ಮಧ್ಯೆ 90 ಡಿಗ್ರಿ ಇದೆ. ಆಮೇಲೆ ಇದನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ನಾವು ಲೀಡಿಂಗ್ ಮತ್ತು ಲ್ಯಾಗಿಂಗ್ ಅಂತಕ್ಕಂಥ ಒಂದು ಹೆಸರನ್ನು ಕೊಡ್ತೀವಿ. ಲೀಡಿಂಗ್ ಅಂತಂದ್ರೆ ಏನು, I1 ಅಂತಕ್ಕಂಥದ್ದು I2ಗಿಂತ ಬೇಗ ಮ್ಯಾಕ್ಸಿಮಮ್ ವ್ಯಾಲ್ಯೂವನ್ನು ರೀಚ್ ಆಗಿದೆ. ಸೊ ಅದಕ್ಕೋಸ್ಕರ ಇಲ್ಲೇನು ಹೇಳ್ತೇವಪ್ಪ ಅಂದ್ರೆ ಸ್ಪಷ್ಟವಾಗಿ I1 ಲೀಡ್ಸ್ I2 by 90 ಡಿಗ್ರಿ. I1 ಅಂತಕ್ಕಂಥದ್ದು I2ವನ್ನು ಲೀಡ್ ಮಾಡಿದೆ. ಯಾಕೆ ಲೀಡ್ ಮಾಡಿದೆ, ಮುಂಚೆನೇ ಅದು ಮ್ಯಾಕ್ಸಿಮಮ್ ವ್ಯಾಲ್ಯೂವನ್ನು ರೀಚ್ ಆಗಿಬಿಟ್ಟಿದೆ. ಈಗ ಒಂದು ಬಸ್ಸು 30 ಕಿಲೋಮೀಟ್ರ್ ವೇಗದಲ್ಲಿ ಹೋಗ್ತಾ ಇದೆ, ಅದು ಬೇಗನೆ ಸ್ಟಾರ್ಟ್ ಆಯಿತು, ಹೋಗ್ತಾ ಇದೆ. ಅದಕ್ಕೆ ಇನ್ನೊಂದು ಬಸ್ 60 ಕಿಲೋಮೀಟ್ರ್ ವೇಗದಲ್ಲಿ ಬರ್ತಕ್ಕಂಥದ್ದು ಏನಾಯಿತು, ಅದು ಎರಡೂ ಸಹ ಒಂದೇ ಅವಧಿಯಲ್ಲಿ ಸ್ಟಾರ್ಟ್ ಆದರೂ ಸಹ 60 ಕಿಲೋಮೀಟ್ರ್ ವೇಗದಲ್ಲಿ ಹೋಗ್ತಕ್ಕಂಥದ್ದು ಬೇಗ ಅದ್ರ ಮುಂದೆ ಏನಾಯಿತು, ಅದ್ರ ಮುಂದೆ ಓಡಾಯಿತು ಬಸ್ಸು. ಸೊ ಅದೇ ರೀತಿಯಾಗಿ I1 ಅಂತಕ್ಕಂಥದ್ದು I2ಗಿಂತ ಮುಂಚೆನೇ ಮ್ಯಾಕ್ಸಿಮಮ್ ವ್ಯಾಲ್ಯೂವನ್ನು ರೀಚ್ ಆಗಿರೋದ್ರಿಂದ ಇದಕ್ಕೆ ನಾವು ಏನಂತ ಕರಿತೇವೆ ಅಂತಂದರೆ I1 ಲೀಡ್ಸ್ ದ I2 by 90 ಡಿಗ್ರಿ. ಇದನ್ನು ನಾವು ಏನಂತ ಕರಿತೀವಿ, ಪೇಜ್ ಡಿಫರೆನ್ಸ್ ಅಂತ ಕರಿತೀವಿ. ದಟ್ ವೇ ಇನ್ ವಿಚ್ ಅನ್ ಆಲ್ಟರ್ನೇಟಿಂಗ್ ಕ್ವಾಂಟಿಟೀಸ್ ರೀಚಸ್ ದರ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಈಸ್ ಕಾಲ್ಡ್ ಪೇಜ್ ಡಿಫರೆನ್ಸ್. ಇದನ್ನು ಪುನಃ ಹೇಳ್ತಿದ್ದೀನಿ. ಯಾಕೆ ಅಂತಂದರೆ ಈ ಕಾನ್ಸೆಪ್ಟನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಪೇಜ್ ಡಿಫರೆನ್ಸ್ ಅಂತಕ್ಕಂಥದ್ದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಓಕೆ, ಈಗ ಇದು ನಿಮಗೆ ಗೊತ್ತಾಯ್ತು. I1 ಲೀಡ್ಸ್ ದ I2 by 90 ಡಿಗ್ರಿ, 90 ಡಿಗ್ರಿ ಇದು ಮಾಡುತ್ತೆ. ಸೊ ಹಾಗಾದರೆ ಇದಕ್ಕೆ ನಾವು ಪೇಜ್ ಡಿಫರೆನ್ಸ್ ಅಂತ ಕರಿತೀವಿ. ಲೀಡಿಂಗ್ ಅಂತ ಅಂದರೆ ಯಾವುದು ಮುಂಚೆನೇ ಮ್ಯಾಕ್ಸಿಮಮ್ ವ್ಯಾಲ್ಯೂವನ್ನು ರೀಚ್ ಆಗುತ್ತೋ ಅದು ಲೀಡಿಂಗ್, ಯಾವುದಾದರ ನಂತರ ಆಗುತ್ತೋ ಅದು ಲೀಡಿಂಗ್. ಅದನ್ನು ನಾವು ಗ್ರಾಫಿಕಲಿ ವೆಕ್ಟೋರಿಕಲಿ ತೋರಿಸ್ಬೇಕು ಅಂತಂದರೆ ಈ ರೀತಿಯಾಗಿ ನಾವು ಗ್ರಾಫ್ ಮೂಲಕ ರೆಪ್ರೆಸೆಂಟ್ ಮಾಡ್ಬೋದು. ಇಲ್ಲಿ I1 V ಜಾಗದಾಗೆ I1 ಕೊಡಬೇಕು, I ಜಾಗದಾಗೆ I2 ಕೊಡಬೇಕು. ಕೊಟ್ಟಾಗ ಇದು ವೆಕ್ಟರ್ ಡಯಾಗ್ರಾಮ್ ಅಥವಾ I1 ಲ್ಯಾಕ್ಸ್ ಬಿಹೈಂಡ್ ದ ವೋಲ್ಟೇಜ್ ಬೈ I2 ಅಂತ ಬರುತ್ತೆ. ಸೊ ಹಾಗಾದರೆ ಈಗ ಪ್ಯೂರ್ ಇಲ್ಲಿ ಬರೋಣ. ಈಗ ಪ್ಯೂರ್ ಇಂಡಕ್ಟರ್ಗೆ AC ಸಪ್ಲೈಯನ್ನು ಕೊಟ್ಟಾಗ ಏನಾಗುತ್ತೆ ಇಲ್ಲಿ ನೋಡಿ. ಕರೆಂಟ್ ಏನಾಗಿದೆ, ಕರೆಂಟ್ ಲ್ಯಾಕ್ಸ್ ಬಿಹೈಂಡ್ ದ ವೋಲ್ಟೇಜ್. ವೋಲ್ಟೇಜು ಮ್ಯಾಕ್ಸಿಮಮ್ ವ್ಯಾಲ್ಯೂಗೆ ರೀಚ್ ಆಗಿದೆ. ಇದು ಬ್ಯಾಕ್ EMFಗೂ ಮತ್ತು ಕರೆಂಟ್ಗೂ ಇರತಕ್ಕಂಥ ಪೇಜ್ ಡಿಫ್ರೆನ್ಸ್. ಪೇಜ್ ಡಿಫ್ರೆನ್ಸ್ ಬಿಟ್ವೀನ್ ದ ಬ್ಯಾಕ್ EMF ಮತ್ತು ಕರೆಂಟ್. ವೋಲ್ಟೇಜ್ಗೂ ಮತ್ತು ಕರೆಂಟ್ಗೂ ನೋಡ್ರಿ ಇಲ್ಲಿ ಅಪ್ಲೈಡ್ ವೋಲ್ಟೇಜ್ ಏನಾಗಿದೆ, ಕರೆಂಟ್ಗಿಂತ ಮುಂಚೆನೇ ಮ್ಯಾಕ್ಸಿಮಮ್ ವ್ಯಾಲ್ಯೂವನ್ನು ರೀಚ್ ಆಗಿರೋದ್ರಿಂದ ಇದಕ್ಕೆ ನಾವೇನಂತ ಕರಿತೀವಿ, ಇನ್ ಪ್ಯೂರ್ ಇಂಡಕ್ಟಿವ್ ಸರ್ಕ್ಯೂಟ್ ಕರೆಂಟ್ ಲ್ಯಾಕ್ಸ್ ಬಿಹೈಂಡ್ ದ ವೋಲ್ಟೇಜ್ ಬೈ 90 ಡಿಗ್ರಿ. ಇದು ನೆನಪಲ್ಲಿ ಇಟ್ಕೊಂಡಿರಬೇಕು. ಇನ್ ಪ್ಯೂರ್ ಇಂಡಕ್ಟಿವ್ ಸರ್ಕ್ಯೂಟ್ ಕರೆಂಟ್ ಲ್ಯಾಕ್ಸ್ ಬಿಹೈಂಡ್ ದ ವೋಲ್ಟೇಜ್ ಬೈ 90 ಡಿಗ್ರಿ. ಯಾಕೆ ಲ್ಯಾಕ್ ಬಿಹೈಂಡ್ ಅಂತ ಅಂದರೆ ಇಲ್ಲಿ ನೀವು ಈ ವೆಕ್ಟರ್ ಪೇಜ್ ಸೀಕ್ವೆನ್ಸ್ ಡಯಾಗ್ರಾಮನ್ನು ನೋಡಿದಾಗ ಅಪ್ಲೈಡ್ ವೋಲ್ಟೇಜು ಮ್ಯಾಕ್ಸಿಮಮ್ ವ್ಯಾಲ್ಯೂಗೆ ರೀಚ್ ಆಗಿರೋದು ಕರೆಂಟಿಗಿಂತ ಮುಂಚೆ ಆಗಿದೆ. ಸೊ ಹಾಗಾಗ್ಬಿಟ್ಟು ನಾವು ಇದನ್ನು ಹೆಂಗೆ ವ್ಯಾಖ್ಯಾನ ಮಾಡ್ತೀವಿ ಅಂತಂದರೆ ಅಪ್ಲೈಡ್ ವೋಲ್ಟೇಜ್ ಲೀಡ್ಸ್ ದ ಕರೆಂಟ್ ಆ್ಯಂಡ್ ದ ಕರೆಂಟ್ ಲ್ಯಾಕ್ಸ್ ಬಿಹೈಂಡ್ ದ ವೋಲ್ಟೇಜ್ ಅಂತ ಕರಿತೀವಿ. ಇದನ್ನು ನೀವು ವೆಕ್ಟೋರಿಕಲಿ ರೆಪ್ರೆಸೆಂಟ್ ಮಾಡಬೇಕು ಅಂತಂದರೆ ಇಲ್ಲಿ ನೋಡಿ, I ಏನಾಯಿತು, ಕೆಳಗಡೆ ಬಂತು. ಇದರ ಅರ್ಥ ಏನಪ್ಪ ಅಂತಂದರೆ ದ ಕರೆಂಟ್ ಲ್ಯಾಕ್ಸ್ ಬಿಹೈಂಡ್ ದ ಅಪ್ಲೈಡ್ ವೋಲ್ಟೇಜ್ ಬೈ 90 ಡಿಗ್ರಿ. ಸೊ ಇದು
phase relation between voltage and current in inductive circuit. ಸೊ ಇಲ್ಲಿ ನಿಮಗೆ 2 ಪಾಯಿಂಟ್ ಸಿಕ್ತು. ಒಂದನೇದು ವೋಲ್ಟೇಜ್ in pure inductive circuit, the current lags behind the voltage by 90 degree. ಎರಡನೇ ಪಾಯಿಂಟು, in pure inductive circuit, current always opposes the induced voltage. ಇಂಡ್ಯೂಸ್ಡ್ ಇ ಎಮ್ ಎಫ್, ಬ್ಯಾಕ್ ಇ ಎಮ್ ಎಫ್ ಪ್ರೊಡ್ಯೂಸ್ ಆಗುತ್ತೆ ಅದರಲ್ಲಿ. ನಿಮ್ಗೆ ಹೇಳಿದ್ದೆ ನಾನು, ಯಾವುದೇ ಒಂದು ಕಾಯಿಲಲ್ಲಿ ನೀವು ವೋಲ್ಟೇಜನ್ನು, ಎ ಸಿ ವೋಲ್ಟೇಜನ್ನು ಅಪ್ಲೈ ಮಾಡಿದಾಗ ಏನಾಗುತ್ತೆ, ಫ್ಲಕ್ಸ್ ಚೇಂಜ್ ಆಗುತ್ತೆ. ಫ್ಲಕ್ಸ್ ಚೇಂಜ್ ಆದಾಗ ಅಥವಾ ಇಂಡಕ್ಟರ್ನಲ್ಲಿರ್ತಕ್ಕಂಥ ಕರೆಂಟನ್ನು ಕಟ್ ಮಾಡಿದಾಗ, ಕಂಡಕ್ಟರ್ನ ಕಟ್ ಮಾಡಿದಾಗ, ಅಕಾರ್ಡಿಂಗ್ ಟು ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ನು, ಅದರಲ್ಲಿ ಬ್ಯಾಕ್ ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ. ಆ ಬ್ಯಾಕ್ ಇ ಎಮ್ ಎಫ್ ಏನು ಮಾಡುತ್ತೆ, ಯಾವಾಗಲೂ ಅಪ್ಲೈಡ್ ವೋಲ್ಟೇಜಿಗೆ ವಿರುದ್ಧವಾಗಿ ಕೆಲಸ ಮಾಡುತ್ತೆ. ಸೊ ನಿಮ್ಮದು ಸರ್ಕ್ಯೂಟ್ನಲ್ಲಿ ಕರೆಂಟು ಜಾಸ್ತಿ ಆಗಬೇಕಂದ್ರೆ ಏನಾಗಬೇಕು, ಅಪ್ಲೈಡ್ ವೋಲ್ಟೇಜು ಜಾಸ್ತಿ ಮಾಡಬೇಕು. ಅಕಾರ್ಡಿಂಗ್ ಟು ಎ ಓಮ್ಸ್ ಲಾ ಪ್ರಕಾರ ದ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ವೋಲ್ಟೇಜ್ ಅಂತ ಕೇಳಿದ್ದೀರಾ. ದಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ಪ್ಯೂರ್ ಕಂಡಕ್ಟರ್. ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ವೋಲ್ಟೇಜ್. ಹಾಗಾದರೆ ನಮ್ಮ ಪ್ರಕಾರ ಈಗ ವೋಲ್ಟೇಜನ್ನು ಜಾಸ್ತಿ ಮಾಡಿದರೆ ಕರೆಂಟ್ ಜಾಸ್ತಿ ಆಗಬೇಕು. ಬಟ್ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಬ್ಯಾಕ್ ಇ ಎಮ್ ಎಫು ಉತ್ಪಾದನೆ ಆಗೋದ್ರಿಂದ ಆ ಬ್ಯಾಕ್ ಇ ಎಮ್ ಎಫು ಏನಾಗುತ್ತೆ, ಅಪ್ಲೈಡ್ ವೋಲ್ಟೇಜನ್ನು ಅಪೋಸ್ ಮಾಡೋದ್ರಿಂದ ಕರೆಂಟನ್ನು ಯಾವುದೇ ರೀತಿಯಾಗಿ ಚೇಂಜ್ ಆಗದ ರೀತಿಯಲ್ಲಿ ಮ್ಯಾನೇಜ್ ಮಾಡುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಇದರಲ್ಲಿ ಏನು ಅರ್ಥ ಮಾಡ್ಕೋಬೇಕು, ದ ಕೌಂಟರ್ ಇ ಎಮ್ ಎಫ್ ಆಲ್ವೇಸ್ ಅಪೋಸಸ್ ದ ಅಪ್ಲೈಡ್ ವೋಲ್ಟೇಜ್ ಆ್ಯಂಡ್ ಆಲ್ಸೋ ಇಟ್ ರಿಸ್ಟ್ರಿಕ್ಟ್ ದ ಚೇಂಜ್ ಇನ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಸರ್ಕ್ಯೂಟ್ನಲ್ಲಿ ಯಾವುದೇ ರೀತಿಯ ಚೇಂಜ್ ಆಗದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಇದು ಇಂಡಕ್ಟಿವ್ ಸರ್ಕ್ಯೂಟ್ನಲ್ಲಿ ನಡೀತಕ್ಕಂಥ ಪ್ರೋಸೆಸ್. ನೆಕ್ಸ್ಟ್ ಬಂದ್ಬಿಟ್ಟು ಪವರ್ ಕನ್ಸ್ಯೂಮ್ಡ್ ಇನ್ ದ ಪ್ಯೂರ್ ಇಂಡಕ್ಟಿವ್ ಸರ್ಕ್ಯೂಟ್. ಪವರ್ ಕನ್ಸ್ಯೂಮ್ಡ್ ಇನ್ ದ ಪ್ಯೂರ್ ಇಂಡಕ್ಟಿವ್ ಸರ್ಕ್ಯೂಟ್ ಅಂತಂದರೆ ಇಟ್ ಶುಡ್ ಆಲ್ವೇಸ್ ಬಿ ನೆನಪಲ್ಲಿ ಇಟ್ಕೊಳ್ರಿ, ಪ್ಯೂರ್ ಇಂಡಕ್ಟಿವ್ ಸರ್ಕ್ಯೂಟ್ನಲ್ಲಿ ಪವರ್ ಕನ್ಸ್ಯೂಮ್ಡ್ ಈಸ್ ಈಕ್ವಲ್ ಟು ಜೀರೋ ಇರುತ್ತೆ. ಓಕೆ, ಇದನ್ನು ನೆನಪಲ್ಲಿ ಇಟ್ಕೊಂಡಿರಬೇಕು. ಪ್ಯೂರ್ ಇಂಡಕ್ಟಿವ್ ಸರ್ಕ್ಯೂಟ್ನಲ್ಲಿ ಪವರ್ ಕನ್ಸ್ಯೂಮ್ಡ್ ಈಸ್ ಈಕ್ವಲ್ ಟು 0. ಸೊ ದಟ್ ಈಸ್ ಪವರ್ ಡಯಾಗ್ರಾಮನ್ನು ಇಲ್ಲಿ ನಿಮಗೆ ತೋರಿಸಿದ್ದಾನೆ. ನೆಕ್ಸ್ಟ್ ಬಂದ್ಬಿಟ್ಟು, ಸೊ ದಿಸ್ ಈಸ್ ನೋಡಿ, ದಿಸ್ ಈಸ್ ದ ಫೇಸ್ ರಿಲೇಷನ್ ಬಿಟ್ವೀನ್ ಬ್ಯಾಕ್ ಇ ಎಮ್ ಎಫ್ ಆ್ಯಂಡ್ ಕರೆಂಟ್. ಇಲ್ಲೇನಾಗಿದೆ, ಬ್ಯಾಕ್ ಇ ಎಮ್ ಎಫ್ ಲ್ಯಾಗ್ಸ್ ಬಿಹೈಂಡ್ ದ ಕರೆಂಟ್. ಬ್ಯಾಕ್ ಇ ಎಮ್ ಎಫ್ ಲ್ಯಾಗಿಂಗ್ ಆಗಿದೆ, ಕರೆಂಟು ಲೀಡಿಂಗ್ ಆಗಿದೆ. ಓಕೆ, ಇದು ದ ಫೇಸ್ ಆಂಗ್ಯುಲರ್ ಅದ ಫೇಸ್ ಡಿಫ್ರೆನ್ಸ್ ಬಿಟ್ವೀನ್ ಓಲ್ಡ್ ಇ ಎಮ್ ಎಫ್, ಇಂಡ್ಯೂಸ್ಡ್ ಇ ಎಮ್ ಎಫ್ ಆ್ಯಂಡ್ ದ ಕರೆಂಟ್. ಸೊ ಇಷ್ಟು ಪಾಯಿಂಟನ್ನು ನೀವು ನೆನಪಲ್ಲಿ ಇಟ್ಕೊಂಡಿರಬೇಕು. ನೆಕ್ಸ್ಟು ಇಂಡಕ್ಟಿವ್ ರಿಯಾಕ್ಟೆನ್ಸ್. ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂದರೆ ಏನಪ್ಪ, ದ ಕೌಂಟರ್ ಇ ಎಮ್ ಎಫ್ ಆಕ್ಟ್ಸ್ ಜಸ್ಟ್ ಲೈಕ್ ಎ ರೆಸಿಸ್ಟೆನ್ಸ್ ಟು ಲಿಮಿಟ್ ದ ಕರೆಂಟ್ ಫ್ಲೋ. ಹೌದಾ, ಬ್ಯಾಕ್ ಇ ಎಮ್ ಎಫ್ ಏನು ಮಾಡುತ್ತೆ, ಕರೆಂಟು ಫ್ಲೋ ಆಗೋದನ್ನು ಅಪೋಸಿಷನ್ ಮಾಡುತ್ತೆ. ಬಟ್ ಕೌಂಟರ್ ಇ ಎಮ್ ಎಫ್ ಈಸ್ ಡಿಸ್ಕಸ್ಡ್ ಇನ್ ಟರ್ಮ್ಸ್ ಆಫ್ ವೋಲ್ಟ್. ಸೊ ಇಟ್ ಕ್ಯಾನ್ ನಾಟ್ ಬಿ ಯೂಸ್ಡ್ ಇನ್ ಓಮ್ಸ್ ಲಾ ಟು ಕಾಂಪ್ಯೂಟ್ ದ ಕರೆಂಟ್. ನಾನು ಆಗಲೇ ಹೇಳ್ದಂಗೆ ಇಲ್ಲಿ ನಿಮಗೆ ಓಮ್ಸ್ ಲಾ ಅಪ್ಲೈ ಮಾಡೋಕ್ಕೆ ಬರಲ್ಲ. ಯಾಕಪ್ಪ ಅಂತಂದರೆ ಓಮ್ಸ್ ಲಾ ಪ್ರಕಾರ ಅಪ್ಲೈಡ್ ವೋಲ್ಟೇಜನ್ನು ಜಾಸ್ತಿ ಮಾಡಿದರೆ ಕರೆಂಟ್ ಜಾಸ್ತಿ ಆಗಬೇಕು. ಬಟ್ ಇಲ್ಲಿ ಕೌಂಟರ್ ಇ ಎಮ್ ಎಫ್ ಉತ್ಪಾದನೆ ಆಗಿದೆ, ಏನು ಮಾಡುತ್ತೆ, ಅಪ್ಲೈಡ್ ವೋಲ್ಟೇಜನ್ನು ಅಪೋಸ್ ಮಾಡೋದ್ರಿಂದ ಕರೆಂಟು ಒಂದು ಲಿಮಿಟ್ ಆಗುತ್ತೆ, ಕರೆಂಟನ್ನು ಅದು ರಿಸ್ಟ್ರಿಕ್ಟ್ ಮಾಡುತ್ತೆ. ಸೊ ದ ಎಫೆಕ್ಟ್ ಆಫ್ ಕೌಂಟರ್ ಇ ಎಮ್ ಎಫ್ ಕ್ಯಾನ್ ಬಿ ಗಿವನ್ ಇನ್ ಟರ್ಮ್ಸ್ ಆಫ್ ಓಮ್ಸ್. ದಿಸ್ ಎಫೆಕ್ಟ್ ಈಸ್ ಕಾಲ್ಡ್ ಇಂಡಕ್ಟಿವ್ ರಿಯಾಕ್ಟೆನ್ಸ್. ಸೊ ಇಲ್ಲೇನು ಮಾಡುತ್ತೆ, ಕೌಂಟರ್ ಇ ಎಮ್ ಎಫು ಕರೆಂಟನ್ನು ಆಪೋಸ್ ಮಾಡುತ್ತೆ. ಕರೆಂಟನ್ನು ಅಪೋಸ್ ಮಾಡ್ತಕ್ಕಂಥ ಒಂದು ಗುಣವನ್ನು ಏನಂತ ಕರಿತೀವಿ, ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಈ ರೆಸಿಸ್ಟೆನ್ಸ್ಗೆ ಇನ್ನೊಂದು ಹೆಸರನ್ನು ಕೊಟ್ಟಿದ್ದೀವಿ. ಯಾಕೆ ಅಂತಂದರೆ, ಇದು ಯಾಕೆ ಈ ರೆಸಿಸ್ಟೆನ್ಸ್ ಯಾಕೆ ಬಂತು, ಬಿಕಾಸ್ ಆಫ್ ಇಂಡಕ್ಟೆನ್ಸ್. ಇಂಡಕ್ಟೆನ್ಸಿನಿಂದ ಈ ರೆಸಿಸ್ಟೆನ್ಸ್ ಬಂದಿರೋದ್ರಿಂದ ಇದನ್ನು ನಾವು ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂತ ಕರಿತೀವಿ. ಓಕೆ, ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂದ್ರೆ ಗೊತ್ತಾಯ್ತಲ್ಲ, ಇಂಡಕ್ಟರ್ನಲ್ಲಿ ವೋಲ್ಟೇಜನ್ನು ಅಪ್ಲೈ ಮಾಡಿದಾಗ ಅದಕ್ಕೆ ವಿರೋಧವಾಗಿ ಬ್ಯಾಕ್ ಇ ಎಮ್ ಎಫ್ ಪ್ರೊಡ್ಯೂಸ್ ಆಗುತ್ತೆ. ಆ ಬ್ಯಾಕ್ ಇ ಎಮ್ ಎಫು
ಕರೆಂಟನ್ನು ಅಪೋಸ್ ಮಾಡುತ್ತೆ. ಅದು ಕರೆಂಟನ್ನು ಅಪೋಸ್ ಮಾಡೋದ್ರಿಂದ ಅದನ್ನು ನಾವೆಂತ ಕರಿತೀವಿ? ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂತ ಕರಿತೀವಿ. ಅದನ್ನು ನಾವು ಎಕ್ಸೆಲ್ ಅಂತಕ್ಕಂಥ ಒಂದು ಲೆಟ್ರ್ನಿಂದ ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಸಿನ್ಸ್ ದ ಕೌಂಟರ್ ಇ ಎಮ್ ಎಫ್ ಜನರೇಟೆಡ್ ಬೈ ದ ಇಂಡಕ್ಟರ್ ಇಸ್ ಡಿಟರ್ಮೈನ್ಡ್ ಬೈ ದ ಇಂಡಕ್ಟೆನ್ಸ್ ಎಲ್ ಆಫ್ the inductor and the frequency f of the current, the inductive reactance is depend on these things. The inductive reactance can be calculated by, ಇದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ಏನು ಫಾರ್ಮುಲಾ? XL is equal to 2 pi FL. XL ಅಂದರೆ ಇಂಡಕ್ಟಿವ್ ರಿಯಾಕ್ಟೆನ್ಸ್, ಎಫ್ ಅಂದರೆ ಫ್ರೀಕ್ವೆನ್ಸಿ, ಎಲ್ ಅಂದರೆ ಇಂಡಕ್ಟೆನ್ಸ್. ಈ ಒಂದು ಫಾರ್ಮುಲಾನ ಯೂಸ್ ಮಾಡಿಬಿಟ್ಟು ನಾವು ಏನು ಮಾಡಬೇಕು? ಇಂಡಕ್ಟಿವ್ ರಿಯಾಕ್ಟೆನ್ಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ನೆಕ್ಸ್ಟ್ ಇಲ್ಲೊಂದು ಪ್ರಾಬ್ಲಮನ್ನು ಕೊಟ್ಟಿದ್ದಾರೆ. ಎ ಸಿ ಸರ್ಕ್ಯೂಟ್ ಕನ್ಸಿಸ್ಟ್ ಆಫ್ 20 ಮಿಲಿ ಹೆನ್ರಿ ಕಾಯಿಲ್ ಆಪರೇಟಿಂಗ್ ಅಟ್ ಎ ಫ್ರೀಕ್ವೆನ್ಸಿ ಆಫ್ 1000 ಕಿಲೋ ಹರ್ಟ್ಸ್. ವಾಟ್ ಈಸ್ ದ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಆಫ್ ದ ಕಾಯಿಲ್? ಸೊ ಒಂದು ಎ ಸಿ ಸರ್ಕ್ಯೂಟ್ ಇದೆ, ಅದರಲ್ಲಿ ಇಂಡಕ್ಟೆನ್ಸ್ ಎಷ್ಟಿದೆ? 20 ಮಿಲಿ ಹೆನ್ರಿ ಇದೆ. ದ ಯೂನಿಟ್ ಆಫ್ ಇಂಡಕ್ಟೆನ್ಸ್ ಈಸ್ ಹೆನ್ರಿ. ನೆನಪಲ್ಲಿರಬೇಕು, ಹಿಂದೆ ಮಾಡಿರೋ ಕ್ಲಾಸೆಲ್ಲ ನೆನಪು ಮಾಡ್ಕೋಬೇಕು. ದ ಯೂನಿಟ್ ಆಫ್ ಇಂಡಕ್ಟೆನ್ಸ್ ಈಸ್ ಹೆನ್ರಿ. ದ ಯೂನಿಟ್ ಆಫ್ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಈಸ್ ಓಮ್. ಸೊ ಇಲ್ಲಿ ಇಂಡಕ್ಟೆನ್ಸು 20 ಮಿಲಿ ಹೆನ್ರಿ ಇದೆ, ಫ್ರೀಕ್ವೆನ್ಸಿ 1000 ಕಿಲೋ ಹರ್ಟ್ಸ್ ಇದೆ. ವಾಟ್ ಈಸ್ ದ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂತ ಕೇಳಿದ್ದಾನೆ. ಸೊ ನಮ್ಮದು ಪ್ರಕಾರ ಈಗ ಇಂಡಕ್ಟಿವ್ ರಿಯಾಕ್ಟೆನ್ಸಿಗೆ ಫಾರ್ಮುಲಾ XL is equal to 2 pi FL. ಹೌದಾ? ನೋಡಿ, XL is equal to 2 pi FL. ಹೌದಾ? XL is equal to 2 pi FL. ಈ 2 ಮತ್ತು ಪೈ ಅಂತಕ್ಕಂಥದ್ದು ಕಾನ್ಸ್ಟೆಂಟ್ ಇರುತ್ತೆ. 2 ಈಸ್ ಆಲ್ಸೋ ಎ ಕಾನ್ಸ್ಟೆಂಟ್, ಪೈ ಈಸ್ ಆಲ್ಸೋ ಕಾನ್ಸ್ಟೆಂಟ್. ಎರಡೂ ಮಲ್ಟಿಪ್ಲಿಕೇಶನ್ ಮಾಡಿದಾಗ 2 × 3.14. 3.14 ಅಂದರೆ ಏನದು? ಇಟ್ ಈಸ್ ದ ಕಾನ್ಸ್ಟೆಂಟ್ ವ್ಯಾಲ್ಯೂ ಆಫ್ ಪೈ. 22 / 7 ಮಾಡಿದರೆ ಎಷ್ಟು ಬರುತ್ತೆ ನಿಮಗೆ? 3.14 ಬರುತ್ತಾ? ಸೊ 2 × 3.14 ಮಾಡಿದರೆ 6.28 ಬರುತ್ತೆ. ಆ 6.28 ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. 2 ಪೈ ವ್ಯಾಲ್ಯೂ ಎಷ್ಟು ಬಂತೀಗ? 6.25 ಬಂತು. ಎಫ್ ಎಷ್ಟಿದೆ? 1000 ಕಿಲೋ ಹರ್ಟ್ಸ್. ಕಿಲೋ ಅಂದರೆ 10⁻³ ಓಕೆ, ಇಂಟು 20 ಮಿಲಿ ಹೆನ್ರಿ. ಮಿಲಿ ಅಂದರೆ 10⁻³ ಓಕೆ. ಈಗ 10⁻³ 10⁻³ ಎರಡನ್ನೂ ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆಗಿಬಿಟ್ಟು ಇಲ್ಲಿ ನಮಗೆ ಉಳಿಯೋದೆಷ್ಟಕ್ಕಪ್ಪ? ಎಷ್ಟಂದರೆ 6.28 ಇಂಟು 1000 ಇಂಟು 20 ಮಾಡಿದರೆ 1,25,600 ಓಮ್ ಬರುತ್ತೆ. ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಇಂಡಕ್ಟಿವ್ ರಿಯಾಕ್ಟೆನ್ಸ್. ಈ ಕ್ಯಾಲ್ಕುಲೇಷನ್ನಲ್ಲಿ ನಿಮಗೇನಾದರೂ ಗೊತ್ತಾಗಲಿಲ್ಲ ಅಂತಂದರೆ ನನಗೆ ಇಮಿಡಿಯೇಟಾಗಿ ಫೋನ್ ಮಾಡಿ ನಾನು ಹೇಳ್ತೀನಿ. ಓಕೆ, ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಇದೆ. ವಾಟ್ ಮಸ್ಟ್ ಬಿ ದ ಇಂಡಕ್ಟೆನ್ಸ್ ಆಫ್ ಎ ಕಾಯಿಲ್ ಬಿ ಸೋ ದಟ್ it has a reactance of 628 ohms at a frequency of 40 kilohertz. ಇಲ್ಲಿ ಇಂಡಕ್ಟಿವ್ ರಿಯಾಕ್ಟೆನ್ಸನ್ನು ಕೊಟ್ಟಿದ್ದಾನೆ, ಇಂಡಕ್ಟೆನ್ಸನ್ನು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಕೇಳಿದ್ದಾನೆ. ಸೊ ಇಂಡಕ್ಟೆನ್ಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ನಿಮಗೆ ಫಾರ್ಮುಲಾ ಇಲ್ಲಿದೆ. ಏನು ಫಾರ್ಮುಲಾ? L is equal to XL divided by 2 pi F ಅಂತ ಇದೆ ಅದು ಫಾರ್ಮುಲಾ. L is equal to XL divided by 2 pi F. 2 ಮತ್ತು ಪೈ ಎರಡೂ ಮಲ್ಟಿಪ್ಲಿಕೇಶನ್ ಮಾಡಿದರೆ 6.28 ಬರುತ್ತೆ. ಆ ವ್ಯಾಲ್ಯೂವನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಸೊ L is equal to XL divided by 2 pi F. 2 ಪೈ ವ್ಯಾಲ್ಯೂ 6.28. ಎಫ್ ಎಷ್ಟಿದೆ? 40 ಕಿಲೋ ಹರ್ಟ್ಸ್ ಅಂತ ಕೊಟ್ಟಿಯಾನೆ. ಸೊ XL ಬೆಲೆ ಕೊಟ್ಟಿಯಾನೆ 628 ಓಮ್. ಸೊ ಎರಡೂ ಇದು ಗುಣಿಸಿ ಇದು ಡಿವೈಡ್ ಮಾಡಿದರೆ 2.5 × 10⁻³
10⁻³ ಅಂದರೆ ಮಿಲಿ ಅಂತ ಅರ್ಥ. ಅಲ್ಲಿಗೆ 2.5 ಮಿಲಿ ಹೆನ್ರಿ. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಇಂಡಕ್ಟೆನ್ಸ್. ಇಲ್ಲಿ ಕಾಯಿಲಲ್ಲಿರ್ತಕ್ಕಂಥ ಇಂಡಕ್ಟೆನ್ಸಿನ ಬೆಲೆ. ನೆಕ್ಸ್ಟು ಪವರ್ ಫ್ಯಾಕ್ಟರ್. ಪವರ್ ಫ್ಯಾಕ್ಟರ್ ಅಂತಂದರೆ ಏನು? ಪವರ್ ಫ್ಯಾಕ್ಟರ್ಗೆ ಇಟ್ ಈಸ್ ದ ಆಂಗಲ್ ಸಸ್ಟೈನ್ಡ್ ಬೈ ದ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಅಂತ ಕರಿತೀವಿ. ಇದು ಭಾಳ ವೆರಿ ಇಂಪಾರ್ಟೆಂಟ್, ನೆನಪಲ್ಲಿ ಇಟ್ಕೊಳ್ರಿ. ವಾಟ್ ಈಸ್ ಪವರ್ ಫ್ಯಾಕ್ಟರ್? ಇಟ್ ಈಸ್ ದ ಆಂಗಲ್ ಡಿಸ್ಪ್ಲೇಸ್ಮೆಂಟ್ ಬಿಟ್ವೀನ್ ವೋಲ್ಟೇಜ್ ಆ್ಯಂಡ್ ಕರೆಂಟ್. ಸೊ ಇಲ್ಲೇನಾಗುತ್ತೆ, ಪ್ಯೂರ್ ಇಂಡಕ್ಟಿವ್ ಸರ್ಕ್ಯೂಟ್ನಲ್ಲಿ as the phase angle between voltage and current in a pure inductive circuit is 90 degree. ಹೌದಾ? ಪ್ಯೂರ್ ಇಂಡಕ್ಟಿವ್ ಸರ್ಕ್ಯೂಟ್ನಲ್ಲಿ ವೋಲ್ಟೇಜ್ಗೂ ಮತ್ತು ಕರೆಂಟ್ಗೂ ಮಧ್ಯೆ ಇರ್ತಕ್ಕಂಥ ಆಂಗಲ್ ಎಷ್ಟಿರುತ್ತೆ? ದ ಕರೆಂಟ್ ಲ್ಯಾಗ್ಸ್ ಬಿಹೈಂಡ್ ದ ವೋಲ್ಟೇಜ್ ಬೈ 90 ಡಿಗ್ರಿ, 90 ಡಿಗ್ರಿ ಇರುತ್ತೆ. ಸೊ ಇದನ್ನು ನಾವು ಪವರ್ ಫ್ಯಾಕ್ಟರನ್ನು ಆಂಗಲಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಕಾಸ್ 90 ಡಿಗ್ರಿ. ಏನಿದು 90 ಡಿಗ್ರಿ ಅಂದರೆ? ದಿಟ್ ಇಸ್ ದ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್ ಬಿಟ್ವೀನ್ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಇನ್ ಪ್ಯೂರ್ ಇಂಡಕ್ಟಿವ್ ಸರ್ಕ್ಯೂಟ್. ಸೊ ಈಗ ಕಾಸ್ 90 ಈಸ್ ಈಕ್ವಲ್ ಟು 0. ಸೊ ಹಾಗಾಗ್ಬಿಟ್ಟು ಪವರ್ ಫ್ಯಾಕ್ಟರ್ ಆಫ್ ಪ್ಯೂರ್ ಇಂಡಕ್ಟಿವ್ ಸರ್ಕ್ಯೂಟ್ ಈಸ್ 0. ನೆನಪಲ್ಲಿ ಇಟ್ಕೊಳ್ರಿ, ಇದು ವೆರಿ ಇಂಪಾರ್ಟೆಂಟ್. ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಪವರ್ ಕನ್ಸ್ಯೂಮ್ಡ್ ಬೈ ಪ್ಯೂರ್ ಇಂಡಕ್ಟಿವ್ ಸರ್ಕ್ಯೂಟ್ ಈಸ್ 0. ಪವರ್ ಫ್ಯಾಕ್ಟರ್ ಆಫ್ pure inductive circuit is 0. In pure inductive circuit, current lags behind the voltage by 90 degree. ಓಕೆ, ಇವು ಪಾಯಿಂಟ್ಗಳನ್ನು ನೆನಪಲ್ಲಿ ಇಟ್ಕೊಂಡಿರಬೇಕು. ಓಕೆ, ಸೊ ಇಲ್ಲೊಂದು ಪ್ರಾಬ್ಲಮ್ ಇದೆ. ಕ್ಯಾಲ್ಕುಲೇಟ್ ದ ರಿಯಾಕ್ಟಿವ್ ಪವರ್ ಆಫ್ ಎ ಸರ್ಕ್ಯೂಟ್ that has a inductance of 4 Henry when it draws 1.4 amperes from a 50 hertz supply. So XL is equal to 2 pi f. So 2 pi f is equal to 1256. ರಿಯಾಕ್ಟಿವ್ ಪವರ್ಗೆ ಏನಪ್ಪ ಫಾರ್ಮುಲಾ ಅಂತಂದರೆ, ಪವರ್ ರಿಯಾಕ್ಟಿವ್ ಈಸ್ ಈಕ್ವಲ್ ಟು IL ಸ್ಕ್ವಯರ್ ಇಂಟು XL. P ಈಸ್ ಈಕ್ವಲ್ ಟು V ಇಂಟು I ಅಂತ ನೀವು ಫಾರ್ಮುಲಾನ ಪ್ರಾಬ್ಲಮ್ ಮಾಡಿದ್ದೀರ. ಅದೇ ರೀತಿಯಾಗಿ P ಈಸ್ ಈಕ್ವಲ್ ಟು I ಸ್ಕ್ವಯರ್ R ಅಂತ ಫಾರ್ಮುಲಾನ ಓದಿದ್ದೀರ. ಸೊ P ಈಸ್ ಈಕ್ವಲ್ ಟು I ಸ್ಕ್ವಯರ್ R ಯಾವ ಥರ ಬರುತ್ತೋ ಎಲ್ಲಿ? ರೆಸಿಸ್ಟಿವ್ ಸರ್ಕ್ಯೂಟಲ್ಲಿ. ರೆಸಿಸ್ಟಿವ್ ಸರ್ಕ್ಯೂಟಲ್ಲಿ P ಈಸ್ ಈಕ್ವಲ್ ಟು I ಸ್ಕ್ವಯರ್ R ಬರುತ್ತೆ. ಅದೇ ರೀತಿಯಾಗಿ ಇದು ಇಂಡಕ್ಟಿವ್ ಸರ್ಕ್ಯೂಟ್ ಆಗಿರೋದ್ರಿಂದ ಇದರಲ್ಲಿ ಆರ ಬದಲಿಗೆ XL ಬರುತ್ತೆ, ಇಂಡಕ್ಟಿವ್ ರಿಯಾಕ್ಟನ್ಸ್ ಬರುತ್ತೆ. ಸೊ ಹಾಗಾಗ್ಬಿಟ್ಟು ರಿಯಾಕ್ಟಿವ್ ಪವರ್ ಈಸ್ ಈಕ್ವಲ್ ಟು IL ಸ್ಕ್ವಯರ್ XL. ಸೊ IL ಕೊಟ್ಟಿಯಾನೆ 1.4 ಸ್ಕ್ವಯರ್ ಇಂಟು XL ಈಸ್ ಈಕ್ವಲ್ ಟು 1256. ಸೊ ಎರಡನ್ನೂ ಮಲ್ಟಿಪ್ಲಿಕೇಶನ್ ಮಾಡಿದರೆ 2462 VARS. ದಿಟ್ ಈಸ್ ದ ಪವರ್ ಕನ್ಸ್ಯೂಮ್ಡ್ ಬೈ ಎ ಇಂಡಕ್ಟರ್. ಇದಕ್ಕೆ ನಾವು ರಿಯಾಕ್ಟಿವ್ ಪವರ್ ಅಂತ ಕರಿತೀವಿ. ಸೊ 1 kVAR is equal to 1 kilo VAR, that is equal to 1000 VARS. ಸೊ ಈ ರೀತಿಯಾಗಿ ನಿಮಗೆ ಪ್ರಾಬ್ಲಮನ್ನು ಕೇಳ್ತಾರೆ. ಸೊ ಇವತ್ತಿನ ದಿನ ಇಷ್ಟು ನಾನು ಹೇಳಿದ್ದನ್ನು ನೆನಪಲ್ಲಿ ಇಟ್ಕೊಂಡಿರಬೇಕು. ದಿಸ್ ಈಸ್ ವೆರಿ ಇಂಪಾರ್ಟೆಂಟು. ಸೊ ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ. ಪ್ಯೂರ್ ಇಂಡಕ್ಟಿವ್ ಸರ್ಕ್ಯೂಟಲ್ಲಿ ಪವರ್ ಕನ್ಸ್ಯೂಮ್ಡ್ ಈಸ್ ಈಕ್ವಲ್ ಟು 0. ಪ್ಯೂರ್ ಇಂಡಕ್ಟಿವ್ ಸರ್ಕ್ಯೂಟಲ್ಲಿ ಪವರ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು 0. ಪ್ಯೂರ್ ಇಂಡಕ್ಟಿವ್ ಸರ್ಕ್ಯೂಟಲ್ಲಿ ಕರೆಂಟ್ ಲ್ಯಾಗ್ಸ್ ಬಿಹೈಂಡ್ ದ ವೋಲ್ಟೇಜ್ ಬೈ 90 ಡಿಗ್ರಿ. ಇಂಡಕ್ಟೆನ್ಸ್ ಅಂದರೆ the effective opposition offered to the in a coil, the opposition offered to the change in current is called inductance. Property of a coil which opposes any change in the circuit current is called inductance.
ದ ಪ್ರಾಪರ್ಟಿ ಆಫ್ ಎ ಕಾಯಿಲ್ which opposes any change in the circuit current is called inductance. Inductance ಗೆ ಯೂನಿಟು ಹೆನ್ರಿ. ಇಂಡಕ್ಟೆನ್ಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ಫಾರ್ಮುಲಾ L is equal to XL divided by 2pi. ಮತ್ತು ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂತಂದರೆ ಒಂದು ಕಾಯಿಲ್ಗೆ ನೀವು ಸಪ್ಲೈನ ಕೊಟ್ಟಾಗ ಕೌಂಟರ್ ಇ ಎಮ್ ಎಫ್ ಪ್ರೊಡ್ಯೂಸ್ ಆಗುತ್ತೆ. ದಟ್ ಕೌಂಟರ್ ಇ ಎಮ್ ಎಫ್ ಏನು ಮಾಡುತ್ತೆ, ಕರೆಂಟನ್ನು ಆಪೋಸಿಷನ್ ಮಾಡುತ್ತೆ. ಆ ಒಂದು ರೆಸಿಸ್ಟೆನ್ಸನ್ನು ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂತ ಕರಿತೀವಿ. ಇಂಡಕ್ಟಿವ್ ರಿಯಾಕ್ಟೆನ್ಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ಫಾರ್ಮುಲಾ XL is equal to 2pi FL. ಓಕೆ, ಇಷ್ಟನ್ನು ನೀವು ನೆನಪಲ್ಲಿ ಇಟ್ಕೊಂಡಿರಬೇಕು. ಆಮೇಲೆ ಫಾರ್ಮುಲಾ ಮತ್ತು ಪ್ರಾಬ್ಲಮ್, ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋದ್ರೂ ಸಹ ಫಾರ್ಮುಲಾ ಮತ್ತು ಪ್ರಾಬ್ಲಮನ್ನು ಕೇಳ್ತಾರೆ. ಮತ್ತು ಪ್ಯೂರ್ ಇಂಡಕ್ಟಿವ್ ಸರ್ಕ್ಯೂಟಲ್ಲಿ ಏನು ಚೇಂಜ್ ಆಗುತ್ತೆ ಅಂತಕ್ಕಂಥದ್ದನ್ನು ನಾನು ಹೇಳಿದ್ದೀನಿ. ಇಷ್ಟು ಪಾಯಿಂಟನ್ನು ನೀವು ನೆನಪಲ್ಲಿ ಇಟ್ಕೊಂಡಿರಬೇಕು. ಇಫ್ ಯು ಹ್ಯಾವ್ ಎನಿ ಡೌಟ್ ಪ್ಲೀಸ್ ಕಾಲ್ ಮೀ ಇಮಿಡಿಯೇಟ್ಲಿ. ಓಕೆ, ಥ್ಯಾಂಕ್ ಯು.